ಇನ್ನು ರೇಣುಕಾಸ್ವಾಮಿ ಕೊಲೆ ಆರೋಪ ಸ್ಥಾನದಲ್ಲಿರುವಂತಹ ದರ್ಶನ್ ಪರವಾಗಿ ಸಾಕಷ್ಟು ಚಿತ್ರರಂಗದ ತಾರೆಯರು ಕೂಡ ದರ್ಶನ್ ಪರವಾಗಿ ಮಾತಾಡ್ತಾ ಇದ್ದಾರೆ. ಈಗ ತನಿಷಾ ಕುಪ್ಪಂಡ ಕೂಡ ಸಾಕಷ್ಟು ದರ್ಶನ್ ಪರವಾಗಿ ಅವರ ಪರವಾಗಿ ಈಗ ಮಾತಾಡಿದ್ದಾರೆ. ಇನ್ನೊಂದು ಕಡೆ ಹಿತವಚನ ಕೊಡ್ತಾ ಇದ್ದಂತಹ ತನಿಷಾ ಕುಪ್ಪಂಡಗೆ ಪತ್ರಕರ್ತ ತರಾಟೆಗೆ ತೆಗೆದುಕೊಂಡಿದ್ದಾರೆ. ನೀವು ಹೇಳೋದನ್ನ ನೀವೇ ಮೊದಲು ಪಾಲಿಸಿ ಅಂತ ಬುದ್ಧಿವಾದವನ್ನ ಈಗ ತನಿಷೆಗೆ ಆ ಪತ್ರಕರ್ತ ಹೇಳಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ತನಿಷಾ ಕುಪ್ಪಂಡಗೆ ಆ ಪತ್ರಕರ್ತ ಒಬ್ಬರು ಅಂದರೆ ಜಯಪ್ರಕಾಶ್ ಅಂತ ಪತ್ರಕರ್ತ ಅವರು ಬುದ್ಧಿವಾದವನ್ನು ಹೇಳ್ತಾರೆ. ಹಿತವಚನ ಕೊಡ್ತಾ ಇದ್ದಂಥ ತನಿಷಾ ಕುಪ್ಪಂಡಗೆ ಪತ್ರಕರ್ತ ತರಾಟೆಗೆ ತೆಗೆದುಕೊಂಡಿದ್ದಾರೆ. ನೀವು ಹೇಳೋದನ್ನು ನೀವೇ ಮೊದಲು ಪಾಲಿಸಿ ಅನ್ನುವಂತಹ ಬುದ್ಧಿವಾದವನ್ನು ಹೇಳಿದ್ದಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ತನಿಷಾ ಕುಪ್ಪಂಡಗೆ ಪತ್ರಕರ್ತ ಜಯಪ್ರಕಾಶ್ ಬುದ್ಧಿವಾದವನ್ನು ಹೇಳಿದ್ರು. ಪೊಲೀಸ್ ಡ್ರೆಸ್ ಹಾಕೋ ಆ ಅಣ್ಣನಿಗೂ ಕಾನೂನು ತಿಳುವಳಿಕೆ ಇರಬೇಕಿತ್ತಲ್ವಾ ಅಂತ ಹೇಳ್ತಾರೆ. ರೀಲ್ನಲ್ಲಿ ಹೀರೋ ಆದವನು ರಿಯಲ್ ಲೈಫ್ನಲ್ಲಿ ವಿಲನ್ ಆಗಬಾರ್ದು ಅಲ್ವಾ ಅಂದರೆ ಅವ್ರಿಗೆ ಕೌಂಟ್ರ್ ಕೊಡ್ತಾರೆ. ರಿಯಲ್ ಲೈಫ್ನಲ್ಲಿ ಕಾನೂನು ಉಲ್ಲಂಘಿಸೋದು ತಪ್ಪಲ್ವಾ ಅಂತ ಪಾಠ ಮಾಡ್ತಾರೆ. ದರ್ಶನ್ ಪರ ಮಾತಾಡಿದ್ದಾರೆ ತನಿಷಾ ಕುಪ್ಪಂಡ. ನೆಟ್ಟಿಗರು ಈಗ ಚಾಟಿಯನ್ನು ಬೀಸ್ತಾ ಇದ್ದಾರೆ. ಅಂದರೆ ಹಿತವಚನವನ್ನು ಕೊಡ್ತಾ ಇದ್ರಲ್ಲ ತನಿಷಾ, ಅವರಿಗೆ ಪತ್ರಕರ್ತ ತರಾಟೆಗೆ ತೆಗೆದುಕೊಂಡಿರುವಂಥದ್ದು. ಅಂದರೆ ನೀವೇನು ಹೇಳ್ತಾ ಇದ್ದೀರಲ್ಲ ಅದನ್ನು ನೀವೇ ಮೊದಲು ಫಾಲೋ ಮಾಡಿ ಅಂತ ಬುದ್ಧಿ ಹೇಳಿರೋವಂಥದ್ದು. ತನಿಷಾ ಹೇಳಿರೋದು ಇಷ್ಟೇ. ಇಲ್ಲಿ ರೇಣುಕಾಸ್ವಾಮಿ ಅಶ್ಲೀಲ ಮೆಸೇಜ್ ಏನು ಕಳಿಸಿದ್ರಲ್ಲ, ಈ ಮೆಸೇಜ್ ಕಳಿಸುವಂತಹ ರೇಣುಕಾಸ್ವಾಮಿ ಮುಖ್ಯವಾಗಿ ಅವರ ಪತ್ನಿ 5 ವರ್ಷದ ಗರ್ಭಿಣಿ, ಅವ್ರ ಮಗು ಹುಟ್ಟಿದ ಮೇಲೆ ಅಪ್ಪನ್ನ ಯಾರು ಅಂತ ಹುಡುಕ್ತಾರೆ, ಹಾಗೆ ಹೀಗೆ ಅಂತ ಒಂದಿಷ್ಟು ಟಾಕ್ ಎಲ್ಲ ನಡೀತಾ ಇದೆ ರಾಜ್ಯದಾದ್ಯಂತ. ಸಾಕಷ್ಟು ಜನ ಪರ ವಿರೋಧ ಚರ್ಚೆಗಳು ನಡೀತಾ ಇದೆ. ಹಾಗಾಗಿ ತನಿಷಾ ಏನು ಹೇಳ್ತಾ ಇದ್ದಾರೆ ಅಂದರೆ ಮುಖ್ಯವಾಗಿ ಅಂಥ ಅಪ್ಪನ್ನ ನೋಡದೇ ಇದ್ರೇ ಒಳ್ಳೆಯದು ಆ ಮಗು ಅಂತ. ನೋಡಿ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ, ಸಾಕಷ್ಟು ಪೋಸ್ಟ್ಗಳು ಕೂಡ ಮಾಡ್ತಾ ಇದ್ದಾರೆ. ಯಾವುದೋ ಮೂಲೆಯಲ್ಲಿ ಅಜ್ಞಾನಿ ಅನಕ್ಷರಸ್ಥ ಮಾಡುವ ತಪ್ಪನ್ನು ಮಾಫಿ ಮಾಡಿ ಬಿಡ್ಬೋದೇನೋ, ಆದರೆ ಸಮಾಜಕ್ಕೆ ಮಾದರಿಯಾದಂತಹ ವ್ಯಕ್ತಿ ಇಂತಹ ಪಾಪಕೃತ್ಯ ಮಾಡೋದು ಎಷ್ಟರ ಮಟ್ಟಿಗೆ ಸರಿ? ನೋಡಿ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ. ಇಲ್ಲಿ ಆ ಪತ್ರಕರ್ತ ಮತ್ತು ತನಿಷಾ ಕುಪ್ಪಂಡ ಅವರ ನಡುವೆ ನಡೆದಿರುವಂತಹ ಒಂದಿಷ್ಟು ಟಾಕ್ ವಾರ್ಗಳಿದು. ಇನ್ನೊಬ್ಬರಿಗೆ ಹಿತವಚನ ಹೇಳುವ ಮುನ್ನ ತಾನೂ ಅದನ್ನು ಅಳವಡಿಸಬೇಕು. ಇದು ಪತ್ರಕರ್ತರು ಪೋಸ್ಟ್ ಮಾಡ್ಕೊಂಡಿದ್ದಾರೆ. ಅಣ್ಣ ಲಕ್ಷಾಂತರ ಜನಕ್ಕೆ ಸಹಾಯ ಮಾಡಿದ್ದಾರೆ ಅಂತ ಹೇಳ್ತೀರಾ, ಅಣ್ಣನ ಒಂದು ಸಿನಿಮಾದಿಂದ ಸಾವಿರಾರು ಜನ ಜೀವನ ಮಾಡ್ತಾರೆ ಅಂತೀರಾ, ಅಣ್ಣನ ಸಿನಿಮಾಗೆ ದುಡ್ಡು ಹಾಕಿದವರು ಲಾಸ್ ಆಗಿಲ್ಲ ಅಂತೀರಾ, ಪ್ರಶ್ನೆ ಮಾಡ್ತಾ ಇದ್ದಾರೆ. ಸಹ ಕಲಾವಿದರಿಗೆ ಅವಕಾಶ ಸಿಗ್ತವೆ ಅಂತೀರಾ, ಬಾಕ್ಸ್ ಆಫೀಸ್ ಸುಲ್ತಾನ್ ಅಂತೀರಾ, ಅಣ್ಣನನ್ನು ಪೊಲೀಸ್ ಯೂನಿಫಾರ್ಮ್ನಲ್ಲಿ ನೋಡೋದೇ ಚಂದ ಅಂತೀರಾ. ಓಕೆ, ಆಲ್ ಇಸ್ ವೆಲ್, ಒಪ್ಕೊಳ್ಳೋಣ. ಇಂತಹ ಪರೋಪಕಾರಿ ಪೊಲೀಸ್ ಯೂನಿಫಾರ್ಮ್ ಅಣ್ಣನಿಗೆ ಕನಿಷ್ಠ ಕಾನೂನಿನ ತಿಳುವಳಿಕೆ ಇರಬೇಕಿತ್ತಲ್ವಾ? ಹಿಂಸೆ ಮಹಾಪಾಪ ಅಪರಾಧ ಎಂಬ ಅರಿವಿರಬೇಕಿತ್ತಲ್ವಾ? ರೀಲ್ನಲ್ಲಿ ಹೀರೋ ಆದವನು ರಿಯಲ್ ಲೈಫ್ನಲ್ಲೂ ವಿಲನ್ ಆಗಬಾರ್ದು ಎಂಬ ಕನಿಷ್ಠ ಜವಾಬ್ದಾರಿ ಇರಬೇಕಿತ್ತಲ್ವಾ? ಸಿನಿಮಾಗಳಲ್ಲಿ JCB ಮುರಿದು ಬೀಳುವ ಹಾಗೆ ಹೊಡೆದ ಮಾತ್ರಕ್ಕೆ ರಿಯಲ್ ಲೈಫ್ನಲ್ಲೂ ಹಾಗೆ ಮಾಡೋದು ತಪ್ಪಲ್ವಾ ಅಂತ ಪತ್ರಕರ್ತ ಇಲ್ಲಿ ಮುಖ್ಯವಾಗಿ ತನಿಷನಿಗೆ ಪ್ರಶ್ನೆ ಮಾಡಿದ್ದಾರೆ. ಯಾವುದೋ ಮೂಲೆಯಲ್ಲಿ ಅಜ್ಞಾನಿ ಅನಕ್ಷರಸ್ಥ ಮಾಡುವ ತಪ್ಪನ್ನು ಮಾಫಿ ಮಾಡಿಬಿಡ್ಬೋದೇನೋ, ಆದರೆ ಸಮಾಜಕ್ಕೆ ಮಾದರಿಯಾದ ವ್ಯಕ್ತಿ ಇಂತಹ ಪಾಪಕೃತ್ಯ ಎಸಗಿದರೆ ಕ್ಷಮಿಸುವುದುಂಟೇ ಅಂತ ಪ್ರಶ್ನೆ ಮಾಡಿದ್ದಾರೆ. ನಾನು ಸಮಾಜಕ್ಕೆ ಮಾದರಿ ವ್ಯಕ್ತಿ, ನನ್ನಿಂದ ತಪ್ಪು ಸಂದೇಶ ಹೋಗಬಾರ್ದು ಎಂಬುದನ್ನು ತಿಳಿದಿರಬೇಕಿತ್ತಲ್ವಾ ತನಿಷಾ ಮೇಡಮ್ ಆ್ಯಂಗಲ್ನಲ್ಲಿ ಹೇಳೋದಾದರೆ ಅನ್ನುವಂತಹ ವಿಚಾರವನ್ನು ಇಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಸಾಕಷ್ಟು ಅಂದರೆ ತನಿಷನಿಗೆ ಬುದ್ಧಿ ಹೇಳೋದ್ರ ಜೊತೆಗೇ ಅವರು ಸಮಾಜದ ಸಾರ್ವಜನಿಕ ಜೀವನದಲ್ಲಿ ಬದುಕ್ತಾ ಇರೋರು, ಅಂದರೆ ರಿಯಲ್ ಲೈಫ್ನಲ್ಲಿ ಯೂನಿಫಾರ್ಮ್ ಹಾಕಿದವರು ಅಂತ ಸಾಕಷ್ಟು ಪೊಲೀಸ್ ಪಾತ್ರದಲ್ಲಿ ದರ್ಶನ್ ಅಭಿನಯವನ್ನು ಮಾಡಿದ್ದಾರೆ. ಆದರೆ ರಿಯಲ್ ಲೈಫ್ನಲ್ಲಿ ವಿಲನ್ ಆಗೋದು ಎಷ್ಟರ ಮಟ್ಟಿಗೆ ಸರಿ ಅಂತ ತನಿಷನಿಗೆ ನೀತಿ ಪಾಠ ಹೇಳಿದ್ದಾರೆ. ಇವಿಷ್ಟು ಇವರಿಗಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ಫ್ರೀಡಮ್ TV, ಇದು ಜನಸಾಮಾನ್ಯರ ಶಕ್ತಿ.